ಈರ್ಷ್ಯೆ ನಮ್ಮ ವೀಕ್ನೆಸ್. ನನಗೆ ನಾನು ಗೆಲ್ಬಾರ್ದು ಅನ್ನೋದಾದ್ರೆ, ನೀವು ಗೆಲ್ಬಾರ್ದು ಅನ್ನೋದಾದ್ರೆ ನಾನು ಗೆಲ್ಲಕ್ಕಾಗಲ್ಲ. ಸೊ ನಾನು ಗೆಲ್ಲಬೇಕು ಅಂದ್ರೆ ನಿಮ್ಮ ಮೇಲೆ ನಾನು ಈರ್ಷ್ಯೆ ತೋರಿಸ್ಬಾರ್ದು. ಇದು ಪ್ರೊಫೆಷನಲ್ ಆಗಿರ್ಬೋದು, ಪರ್ಸನಲ್ ಈರ್ಷ್ಯೆ ಆಗಿರ್ಬೋದು, ಹೊಟ್ಟೆ ಕಿಚ್ಚಾಗಿರ್ಬೋದು, ಅದೆಲ್ಲ ಕ್ಷಣಿಕಗಳು. ಅದು ತೋರಿಸ್ದೇ ಇದ್ರೆ ಅವಾಗ ನಾನು ನನ್ನ ಪಾಡಿಗೆ ನನ್ನ ರೋಡಲ್ಲಿ ಹೋಗ್ತಾ ಇರ್ತೀನಿ. ನನಗೊಂದು ಹೈವೇ ಸಿಗುತ್ತೆ ನನ್ನ ಬೆಳವಣಿಗೆಗೆ. ಬೇಕಾದಷ್ಟು ಜನ ಈರ್ಷ್ಯೆ ತೋರಿಸ್ಕೊಳ್ಳಿ. ಯಾರ್ಯಾರು ನೋಡಿದ್ದಾರೆ, ಯಾರ್ಯಾರು ಬೆಳೆದಿದ್ದಾರೆ ಇಲ್ಲಿವರೆಗೆ, ಅವ್ರನ್ನೆಲ್ಲ ಗಮನಿಸಿದ್ರೆ, ಅವರ ಹಿಸ್ಟ್ರಿಗಳನ್ನು ಓದಿದ್ರೆ, ಅವರ ಇಂಟರ್ವ್ಯೂಗಳನ್ನು ನೋಡಿದ್ರೆ, ಅವರೆಲ್ಲರೂ ಹೇಳ್ತಾರೆ ನಂಗೆ ಒಂದು ಅಜೆಂಡಾ ಇತ್ತು, ನಾನು ಬೆಳಿಬೇಕು, ಅವಮಾನಕ್ಕಾಗಿ ಬೆಳಿಬೇಕು, ನಾನು ಜಗತ್ತಿಗೆ ಪ್ರೂವ್ ಮಾಡಕ್ಕೆ ಬೆಳಿಬೇಕು. ಚಕ್ದೆ ಬಂತಲ್ಲ, ಆ ಚಕ್ದೆನಲ್ಲಿ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಅವಳು ಹೇಳ್ತಾಳೆ ಪ್ರೀತಿ ಅಂತ, ಅವಳು ಹೇಳ್ತಾಳೆ ನನಗೆ ನಿನ್ನ ಮೇಲೆ ಬೇಜಾರಿಲ್ಲ, ನಿನ್ನ ಮೇಲೆ ಕಾಂಪೀಟ್ ಮಾಡೋಕ್ಕಲ್ಲ, ಆದರೆ ನಾನು ಯಾರಿಗೋ ಪ್ರೂವ್ ಮಾಡಬೇಕಾಗಿತ್ತು, ಐ ಆಮ್ ಎ ಬೆಟರ್ ಪ್ಲೇಯರ್ ಅಂತ. ಅಷ್ಟೇ, ನಿನ್ನ ಮೇಲೆ ಬೇಜಾರಿಗಲ್ಲ ನಾನು ನಿನ್ನ ಹತ್ರ ಕಿತ್ಕೋತಾ ಇದ್ದದ್ದು, ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಹಾಗೆ ಎಲ್ಲರ ಲೈಫಲ್ಲೂ ಬರುತ್ತೆ.